ನಮಸ್ತೆ ಕರ್ನಾಟಕ. HD ಟ್ರಾವೆಲರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ HDಯ ಮೈಲೇಜ್ ಎಷ್ಟು ಬರ್ತಾ ಇದೆ ಅಂತ ಚೆಕ್ ಮಾಡೋಣ. ಹೈವೇಗೆ ಎತ್ಕೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಹೈವೇಗೆ ಎಂಟ್ರಿ ಇಲ್ಲ, ಸೊ ಸರ್ವಿಸ್ ರೋಡಲ್ಲೇ ಚೆಕ್ ಮಾಡಬೇಕು. ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಫುಲ್ ಪೆಟ್ರೋಲ್ ಖಾಲಿ ಆಗಿದೆ ಆಲ್ರೆಡಿ. ಸೊ ಗಾಡಿ ಎಲ್ಲಿ ನಿಲ್ಲುತ್ತೆ ಅಂತ ಕಾಯ್ತಾ ಇದ್ದೀನಿ. ಸೊ ಗಾಡಿ ನಿಂತ್ಕೊಂಡ್ರೆ ಅಲ್ಲಿ ಪೆಟ್ರೋಲ್ ತುಂಬಿಸಿಟ್ಕೊಂಡಿದ್ದೀನಿ. ಸೊ ಗಾಡಿ ಫುಲ್ ಸ್ಟಾಪ್ ಆದಾಗ ನಾವು ತಂದಿರೋ ಪೆಟ್ರೋಲ್ನ ಹಾಕ್ಕೊಂಡು ಚೆಕ್ ಮಾಡೋಣ ಮೈಲೇಜ್ ಎಷ್ಟು ಬರುತ್ತೆ ಅಂತ. ಏನು ಎಕ್ಸ್ಟ್ರಾ ಪೆಟ್ರೋಲ್ ಏನು ವೇಸ್ಟ್ ಮಾಡ್ತಾ ಇಲ್ಲ. ನಾನು ಈಗ ಡೈಲಿ ಓಡಾಡೋದು ನೋಡಿಕೊಂಡು ಒಂದಿಷ್ಟು ಖಾಲಿ ಆಗಲಿ ಅಂತಲೇ ಫುಲ್ ಕಮ್ಮಿ ಹಾಕ್ಸಿದೆ ಪೆಟ್ರೋಲು. ಆಲ್ರೆಡಿ ಎಳಿತಾ ಇದೆ ಸ್ವಲ್ಪ ನೋಡೋಣ. ಎಷ್ಟು ಜಲ್ದಿ ಖಾಲಿ ಆದರೆ ಅಷ್ಟು ಜಲ್ದಿ ನಮಗೂ ಒಳ್ಳೆಯದು. ಅಂದ್ರಲ್ಲಂತೂ ಪೆಟ್ರೋಲ್ ಏನಿಲ್ಲ ಅನಿಸುತ್ತೆ, ಫುಲ್ ಖಾಲಿ ಆಗಿದೆ. ಆಲ್ಮೋಸ್ಟ್ ಖಾಲಿ. ಸೊ ಈ ಗಾಡಿ ಆಫ್ ಆದರೆ ಪೆಟ್ರೋಲ್ ಇದೆ, ಅದನ್ನ ತೊಗೊಂಡು ಹೊಸದ್ರಲ್ಲಿ ಮೈಲೇಜ್ ಚೆನ್ನಾಗಿ ಕೊಡ್ಬೋದು. ಬಟ್ ಆದಮೇಲೆ ಎಷ್ಟು ಮೈಲೇಜ್ ಬರುತ್ತೆ ಅನ್ನೋದೇ ಸ್ವಲ್ಪ ಟೆನ್ಷನ್ ಆಗ್ಬೋದು. ಸೊ ಒನ್ಸ್ ತೊಗೊಂಡ್ಮೇಲೆ ಏನೂ ಮಾಡೋಕ್ಕಾಗಲ್ಲ, ಮೈಲೇಜ್ ಕಮ್ಮಿ ಬರುತ್ತೆ ಅಂತ ಮಾರೋಕ್ಕೂ ಆಗಲ್ಲ. ಸೊ ಅದಕ್ಕೆ ಒಂದ್ಸರಿ ನೋಡೋಣ, ಚೆಕ್ ಮಾಡೋಣ ಎಷ್ಟು ಬರ್ತಾ ಇದೆ ಅಂತ. ಆ್ಯಕ್ಚುಲಿ ಮೈಲೇಜ್ ಕಮ್ಮಿ ಡ್ರಾಪ್ ಆಗಿದೆ ನನ್ನ ಬೈಕ್ದು ಕೂಡ. ಆಗಲೇ HD ರಿವ್ಯೂ ವಿಡಿಯೋದಲ್ಲಿ ಒಂದ್ಸರಿ ಹೇಳಿದ್ದೆ 35ರಿಂದ 40ವರೆಗೂ ಬರ್ತಾಯಿತ್ತು ಮೈಲೇಜ್ ಸ್ಟಾರ್ಟಿಂಗಲ್ಲಿ ಅಂತ. ಬಟ್ ರೀಸೆಂಟಾಗಿ ಹೆವಿ ಡ್ರಾಪ್ ಆಗಿದೆ. ಹತ್ತತ್ರ ಒಂದು 10 km/ಲೀಟ್ರ್ ಕಮ್ಮಿ ಬರ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ನಾನು ಪೆಟ್ರೋಲ್ ಹಾಕ್ಸ್ತೀನಲ್ವ, ಸೊ ಗೊತ್ತಾಗುತ್ತೆ ಅದರಲ್ಲಿ ಎಷ್ಟು ಕಮ್ಮಿ ಬರ್ತಾ ಇದೆ ಅಂತ. ಸೊ ಲೆಟ್ಸ್ ಚೆಕ್ ಮಾಡೋಣ ಒಂದ್ಸರಿ ಅಂತ ಎತ್ತಾಕೋ ಬಂದಿದ್ದೀನಿ ಬೈಕ್ನ. ತಿರ್ಗಾ ಆಫ್ ಆಯಿತು. ರೀಸೆಂಟಾಗಿ ಆ್ಯಕ್ಚುಲಿ ಹಳೇ ಒಂದು ಮೈಲೇಜ್ನ ನಂಬ್ಕೊಂಡು ಪೆಟ್ರೋಲ್ ಹಾಕ್ಸ್ದಲ್ಲೇ ಒಂದು ಅರ್ಧ-ಮುಕ್ಕಾಲು ಕಿಲೋಮೀಟ್ರ್ ತೊಳ್ಕೊಂಡೋಗಿ ಪೆಟ್ರೋಲ್ ಹಾಕ್ಸ್ಕೊಳಂಗಾಯ್ತು. ಅದಕ್ಕೆ ಒಂದ್ಸರಿ ಚೆಕ್ ಮಾಡೋಣ ಪೆಟ್ರೋಲ್ ಎಷ್ಟಿದೆ ಅಂತ ಬಂದಿದ್ದು. ಈಗ ಇನ್ನೂ ಒಂದ್ಸರಿ ಆಫ್ ಆಯಿತು ಗಾಡಿ. ಎಸ್, ಪೆಟ್ರೋಲ್ ಖಾಲಿ. ಸ್ಟಾರ್ಟ್ ಆಗ್ತಾ ಇದೆ. ಎಷ್ಟು ದೂರ ಹೋಗುತ್ತೋ ಗೊತ್ತಿಲ್ಲ. ಮೋಡ ಇಲ್ಲ, ಆದರೂ ಮಳೆ ಬರ್ತಾ ಇದೆ. ಮೀನ್ಸ್ ಮಳೆ ಮೋಡ ಆಗಿಲ್ಲ, ನಾರ್ಮಲ್ ಮೋಡ ಇದೆ, ಆದರೂ ಹನಿ ಬೀಳ್ತಾ ಇದೆ. ಇನ್ನೊಂದು ಅವರ್ ಮಳೆ ಬಂದಿಲ್ಲ ಅಂದರೆ ಒಳ್ಳೆಯದು ನಮಗೆ ಮೈಲೇಜ್ ಚೆಕ್ ಮಾಡೋಕ್ಕೆ. ಗಾಡಿ ಆಫ್ ಆಯಿತು. 3ನೇ ಸಲ ಆಫ್ ಆಗ್ತಿರೋದು ಇದು. ಈಗ ಆನ್ ಆಗದೆ ಇದ್ದರೆ ಮೈಲೇಜ್ ಚೆಕ್ ಮಾಡಿ ಸ್ಟಾರ್ಟ್ ಮಾಡೋಕ್ಕೆ ಒಳ್ಳೆ ಟೈಮು. ಮಳೆ ಎಲ್ಲ ಏನು ಆಫ್ ಆಗ್ತಾಯಿದೆ. ಎಸ್, ಆಫ್ ಆಯಿತು. ಈಗ ಸ್ಟಾರ್ಟ್ ಆಗಿದೆ. ಒಂದೇ ಸರಿ ಸ್ಟಾಪ್ ಆದರೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡ್ರೆ ಅದಾದರೆ ಮೈಸೂರು ಹೊಟ್ಟೋಗ್ಬಿಡುತ್ತೇನೋ. ಅಡ್ವೆಂಚರ್ ತಗೊಂಡ್ರೆ ಇದೇ ಖುಷಿ. ಸ್ಪೀಡ್ ಬ್ರೇಕರ್ ನಾಡಿಸ್ಬೋದು ಆರಾಮಾಗಿ. ನಮಗೊಂದು ಸ್ವಲ್ಪ ದಾರಿ ಬಿಡೋಣ. ಸೊ ಟೋಟಲ್ ಪೆಟ್ರೋಲ್ ಖಾಲಿ ಆಗಿನೂ ಇನ್ನೂ 1 ಕಿಲೋಮೀಟ್ರ್ ಅಂತೂ ಹೋಗ್ಬೋದು ಆರಾಮಾಗಿ. ಈಗ ಆಲ್ರೆಡಿ ಒಂದು 7 ಸರಿ ಆಫ್ ಆಗಿ ಆನ್ ಆಗ್ತಾಯಿದೆ. ಮೈಸೂರೇ ಬಂದ್ಬಿಡುತ್ತಪ್ಪ, ಏನು ಸ್ವಲ್ಪ ದೂರ ಹೋದ್ರೆ ಆಫ್ ಆಗೋಗ್ರು. ಇದೊಂದು 8-9ನೇ ಸರಿ ಆಫ್ ಆಗ್ತಾ ಇರೋದು. ಫೈನಲಿ ಆಫ್ ಆಗಿದೆ. ಕೇಳಿಸ್ಕೊಳ್ಳಿ, ಸೌಂಡ್ ಬರ್ತಾಯಿಲ್ಲ.
ಇಳಿದು ಸೈಡಿಗೆ ತಳ್ಬಿಡ್ತೀನಿ. ಪೆಟ್ರೋಲ್ ಹಾಕೋಬೇಕು. ಅದು ಸ್ಟಾರ್ಟ್ ಆಗಿ ಹೋಗುತ್ತೆ, ಸ್ವಲ್ಪ ದೂರ ತಿರ್ಗಾ ಆಫ್ ಆಗುತ್ತೆ. ಆಗ ಒಂದು ತಿರ್ಗಾ ಆಫ್ ಆಯಿತು. ಡಿಸ್ಟೆನ್ಸ್ ಪ್ರೈವೇಟೆಡ್. ಓಕೆ, ಅದಕ್ಕೆ ಬೈಕಲ್ಲಿ ಬರ್ತಾ ಇದೀವಿ. ಲಾಸ್ಟ್ ಟೈಮು ಪೆಟ್ರೋಲ್ ಖಾಲಿಯಾಗಿ ತಳ್ಳಬೇಕಾದ್ರೂ ಇಷ್ಟು ಸರಿ ಆನಾಗಿ ಆಫ್ ಆಗಲಿಲ್ಲ. ಹಂಗೇನಾರು ಆಗ್ಬಿಟ್ಟಿದ್ರೆ ತಳ್ಳೋ ಅವಶ್ಯಕತೆ ಏನೂ ಇರ್ತಿರ್ಲಿಲ್ಲ. ಯಾಕಂದರೆ 3/4 ಕಿಲೋಮೀಟ್ರಲ್ಲಿ ಪಂಪ್ ಇತ್ತು ನೋಡ್ರಿ. ಸ್ಟಾರ್ಟ್ ಆಗ್ತಾಯಿದೆ, ತಿರುಗಿ ಒಂದು 100-200 ಮೀಟ್ರಲ್ಲಿ ತಿರ್ಗಿ ಆಫ್ ಆಗುತ್ತೆ. ಅಳಿಲು. ಎಸ್, ಫೈನಲಿ ಗಾಡಿ ಆಫ್ ಆಗಿದೆ. ಸೊ ಇವಾಗ 1 ಲೀಟ್ರ್ ಪೆಟ್ರೋಲ್ ಹಾಕಿ ನೋಡೋಣ, ಟೆಸ್ಟ್ ಮಾಡೋಣ. ಎಸ್, ಆಫ್ ಆಗ್ತಾಯಿದೆ. ಸೊ ಹತ್ರ 20 ಕಿಲೋಮೀಟ್ರ್ ಬಂದಿದ್ದೀನಿ ಗುರು ಪೆಟ್ರೋಲ್ ಚೆಕ್ ಮಾಡೋಕ್ಕೆ ಅಂತಲೇ. 20 ಕಿಲೋಮೀಟ್ರ್ ಓಡಿಸಿದ್ದೀನಿ. ಪೆಟ್ರೋಲು ಇದೆ 1 ಲೀಟ್ರ್ ಹಾಕಿ. ಆ್ಯಕ್ಚುಲಿ 2 ಲೀಟ್ರ್ ತೊಗೊಂಡಿಟ್ಕೊಂಡಿದ್ದೀನಿ. ಯಾಕೆ 2 ಲೀಟ್ರು ಅಂದರೆ, ಈಗ ಇದು ಕಾಲೇಜ್ ಮೇಲೆ ಅಲ್ಲಿ ಪಕ್ಕದಲ್ಲಿ ಪೆಟ್ರೋಲ್ ಬಂಕಲ್ಲೇ ಇರಬೇಕಲ್ಲ. ಸೊ ಪೆಟ್ರೋಲ್ ಬಂಕ್ ಇರಲ್ಲ ಅಫ್ಕೋರ್ಸ್ ಗಾಡಿ ನಿಲ್ಲೋ ಜಾಗದಲ್ಲಿ. ಈಗ ನಿಂತಿರೋದು ಅಂಥ ಜಾಗದಲ್ಲೇ ನಿಂತಿದ್ದು. ಅದಕ್ಕಾಗಿ ಇನ್ನೊಂದು ಲೀಟ್ರ್ ಎತ್ತಾಕೊಂಡಿದ್ದೀನಿ. ಸ್ವಲ್ಪ ಎದ್ದು ನಿಂತ್ಕೊಂಡ್ಬಿಟ್ರೆ ಸಾಕು, ಆರಾಮಾಗಿ 40 ಸ್ಪೀಡಲ್ಲಿ ಆಡಿಸ್ಬಿಡ್ಬೋದು. ಇಲ್ಲಿ ಯೂಟರ್ನ್ ನೋಡ್ಕೊಂಡು ಬೆಂಗಳೂರು ಸೈಡ್ ಹೋಗೋಣ. ಬೆಂಗಳೂರು ಸೈಡ್ ಹೋಗಿ ಅಲ್ಲಿ ಚೆಕ್ ಮಾಡೋಣ ಎಷ್ಟು. ಲೆಟ್ಸ್ ಸ್ಟಾರ್ಟ್. ಸರಿ, ರೀಸ್ಟಾರ್ಟ್ ದ ಜರ್ನಿ. ಗಾಡಿ ತೊಗೊಂಡ್ಮೇಲೆ ತೊಗೋಬೇಕಾದ್ರೆ ಒಂಥರ ಹುಮ್ಮಸ್ಸಿದ್ರೆ, ತಗೊಂಡ್ಮೇಲೆ ಪೆಟ್ರೋಲ್ ಏನಾರ ಮೈಲೇಜ್ ಕಮ್ಮಿ ಆಗ್ಬಿಟ್ರೆ ಬೇಜಾರಾಗೋಗ್ಬಿಡುತ್ತೆ. ಮೈಸೂರು ಹತ್ತಿರ ಬಂದ್ಬಿಟ್ಟಿದ್ದೀವಿ ನಾವು. ಮೈಸೂರಿನ 13 ಕಿಲೋಮೀಟ್ರ್ ಇತ್ತು ಅಷ್ಟೇ. ಅದಕ್ಕೆ ಇಲ್ಲ ಯೂಟರ್ನ್ ನೋಡ್ತಿದ್ದೀನಿ. ಯೂಟರ್ನ್ ಮಾಡಿ ತಿರ್ಗಾ ಬೆಂಗಳೂರು ಕಡೆ ಹೋಗ್ತಾಯಿದ್ದೀನಿ. ಹೋಗೋಣ ಆಯಿತು. ಹೆವಿ ಯಾರು ನೋಡಿತಾನೆ. ಈ ಕಡೆಯಿಂದ ಹೆಂಗಿದ್ರು ಮಂಡ್ಯಾಗ ಆಗುತ್ತೆ, ಒಂದು 20 ಕಿಲೋಮೀಟ್ರ್ ಮೇಲೆ ಆಗುತ್ತೆ. ಸೊ ಆಲ್ರೆಡಿ 10 ಕಿಲೋಮೀಟ್ರ್ ಓಡಿಸಿದ್ದೀನಿ. ನೋಡೋಣ, ಮೈಲೇಜ್ 30 ಬಂದರೆ ಭಾಳ ಖುಷಿ.
ಎಲ್ಲ ಪಾದಯಾತ್ರೆ ಮಾಡ್ತವ್ರೆ, ಸಪೋರ್ಟರ್ಸ್ ಅಂತ ಹಾಕಿದ್ದಾರೆ, ಏನು ಅಂತ ಗೊತ್ತಿಲ್ಲ. ಇದು ಮಗಂದು ಆಫ್ ಆಗೋದು ಅನ್ನೋದು ಮಾಡ್ತಾ ಇದೆ. ಹೆಲ್ಮೆಟಲ್ಲಿ ವಿಂಡ್ ಫ್ಲಾಶ್ ಹೆವಿ ಇದೆ ಇವರು, ಆರಿಸ್ಬಿಡೋಣ. ಆಫು ಆನ್ ಆಗ್ತಾ ಇದೆ. ಏನಕ್ಕಪ್ಪ ಆಫ್ ಆಗ್ತಾ ಇದೆಯಾ? 1 ಲೀಟ್ರ್ ಹಾಕ್ಸಿ ಇನ್ನೂ 16 ಕಿಲೋಮೀಟ್ರ್ ಬಂದಿದೆಯಾ, ಗೊತ್ತು ಹೋಯ್ತೀಯ ಇನ್ನು ಸ್ವಲ್ಪ ಮುಂದಕ್ಕೆ ಅಂತ. ಹಿಂಗೆ ಆಫ್ ಹಾಕ್ಕೊಂಡು ಹೋದರೆ ಯಾವಾಗ ಮನೆ ಸೇರ್ಬೇಕು ನಾವು? ಅವರು 70 ಕಿಲೋಮೀಟ್ರ್ ಅಲ್ಲ, 4ನೇ ಗೇರಲ್ಲೇ ಹೋಗ್ತೀವಿ. ಏನೇನೋ ಮಾಡ್ತಾರಪ್ಪ ಜನ, ಪಾದಯಾತ್ರೆ, ಸೈಕಲ್ ಯಾತ್ರೆ ಎಲ್ಲ ಮಾಡ್ತವ್ರೆ. ನಾವು ಬೈಕ್ ಯಾತ್ರೆ ಮಾಡ್ತಾಯಿದ್ದೀವಿ, ಒಂಥರ ಮೈಲೇಜ್ ಯಾತ್ರೆ ಅಂದರೂ ತಪ್ಪಿಲ್ಲ. 26 ಕಿಲೋಮೀಟ್ರ್ ಪರ್ ಲೀಟ್ರ್ ಅಂತ ತೋರಿಸ್ತಾ ಇದೆ. 26 ಅಂತ ತೋರಿಸಿದ್ಮೇಲೆ ಅಷ್ಟನ ಬರಬೇಕೆ? 17 ಕಿಲೋಮೀಟ್ರಿಗೆ ಹೋದ್ರೆ ಹೆಂಗಪ್ಪ? ಹಿಂದೆ ಗಾಡಿಗಳು ಬೇರೆ ಬರ್ತಾ ಇದ್ದಾವೆ. ಅವಾಗಿಂದ ಆಫ್ ಓನ್ ಆಗ್ತಾ ಇದೆ. ಲೈಕ್ ಸ್ಟಾರ್ಟಿಂಗ್ ಫುಲ್ ಖಾಲಿಯಾಗಿ 1 ಲೀಟ್ರ್ ಪೆಟ್ರೋಲ್ ಹಾಕೋಕ್ಕೆ ಮುಂಚೆ ಯಾವ ಥರ ಒಂದು 10 ಸರಿ ಆಫ್ ಆನ್ ಆಯಿತು, ಈಗಲೂ ಹಂಗೆ ಆಗ್ತಾಯಿದೆ. ಬಿಕಾಸ್ ಪೆಟ್ರೋಲ್ ಫುಲ್ ಕಮ್ಮಿ ಇದೆ, ಯಾಕಂದರೆ ಹಾಕಿರೋದು 1 ಲೀಟ್ರ್, ಅದರಲ್ಲಿ ಆಲ್ರೆಡಿ 21 ಕಿಲೋಮೀಟ್ರ್ ಬಂದಿದ್ದೀನಿ. ಸೊ ಇವಾಗಲೂ ಗಾಡಿ ಆಫ್ ಆಯಿತು. ನೋಡೋಣ ಸ್ಟಾರ್ಟ್ ಮಾಡಿ, ಅವಾಗ ಹೆಂಗೆ ಸ್ಟಾರ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋದ್ನು, ಈಗಲೂ ಹಂಗೆ ಹೋಗ್ತಾ ಇದ್ದೀನಿ. ಹಾಂ ಇಲ್ಲ ಬ್ರೋ, ಮೈಲೇಜ್ ಟೆಸ್ಟ್ ಮಾಡ್ತಾ ಇದ್ದೀನಿ. ಮೈಲೇಜ್ ಎಷ್ಟು ಬರೋದು ನೋಡ್ತಾ ಇದ್ದೀನಿ. ಐತೆ ಪೆಟ್ರೋಲ್ ಐತೆ, ಚೆಕ್ ಮಾಡ್ತಾ ಇದ್ದೀನಿ. ಫುಲ್ ಆಫ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಓಕೆ ಬ್ರೋ, ಥ್ಯಾಂಕ್ ಯು. ಬರ್ತಾ ಇದೆ ನೋಡಿ, ಅವ್ರು ನನ್ನ ಹಿಂದೆ ಬಂದಿದ್ರು ಆ್ಯಕ್ಚುಲಿ, ಅವ್ರ ಹತ್ರನೂ ಒಂದ್ಸರಿ ಹಂಗಾಯ್ತು. ತಿರ್ಗಾ ಹಂಗೆ ಆಗ್ತಾಯಿದೆ ನೋಡೋಣ, ಎಷ್ಟು ಮುಂದಕ್ಕೆ ಹೋಗಿ ತಿರ್ಗಾ ನಿಂತ್ಕೊಳ್ಳುತ್ತೋ. ನಾವು ಟೋ ಮಾಡ್ಬೇಕಾ ಅಂತಾರೆ. ಡುಡ್ ನೋಡಿ ಸ್ಟಾರ್ಟ್ ಆಯ್ತಲ್ಲ, ನೋಡಿ ಅಲ್ಲಿ 25.8 ಕಿಲೋಮೀಟ್ರ್. ಚೂರು ಮುಂದಕ್ಕೆ ಹಾಕ್ಬಿಡ್ತೀನಿ. 25.8 ಕಿಲೋಮೀಟ್ರ್ ಅಷ್ಟೇ ಮೈಲೇಜು. ಇಷ್ಟು ಡ್ರಾಪ್ ಆಗಿ ಹೋಗಿದೆ ಮೈಲೇಜ್ ಈಗ. ಇದನ್ನು ಕಂಪ್ನಿಯವ್ರಿಗೆ ಆ್ಯಕ್ಚುಲಿ ನಾನು ಮೈಲೇಜ್ ಡ್ರಾಪ್ ಆಗಿದೆ ಸಿಕ್ಕಾಪಟ್ಟೆ ಅಂತಲೇ ಅಂದ್ಬಿಟ್ಟೆ ನಾನು ಕಂಪ್ನಿಯವ್ರಿಗೆ ಕೇಳಿದ್ದೆ.
ಒಂದು 3-4 ಸರಿ ತೊಗೊಂಡೋಗಿ ತೋರಿಸಿದ್ದೀನಿ ಗಾಡಿನ. ಸೊ ಮೇಜರ್ಲಿ ಮೈಲೇಜ್ ಕಮ್ಮಿ ಆಗೋಕ್ಕೆ ಕಾರಣ ಏನೇನು ಇರ್ಬೋದು ಅಂದರೆ, ಒಂದು ಥ್ರಾಟಲ್ ಬಾಡಿ ಅಲ್ಲಿ ಏನಾನ ಸ್ವಲ್ಪ ಬ್ಲಾಕೇಜ್ ಇದ್ದರೆ, ಕರೆಕ್ಟಾಗಿ ಥ್ರಾಟಲ್ ಬಾಡಿ ಕ್ಲೀನ್ ಆಗಿಲ್ಲ ಅಂತಂದರೆ ಸೊ ಮೈಲೇಜ್ ಕಮ್ಮಿ ಆಗುತ್ತೆ ಅಂದಿದ್ರು. ಸೊ ಥ್ರಾಟಲ್ ಬಾಡಿ ಬಿಟ್ಟರೆ ಏರ್ ಫಿಲ್ಟ್ರಲ್ಲಿ ಏನಾನ ಫುಲ್ ಮಡ್ ತುಂಬ್ಕೊಂಡಿದ್ರು ಸಹ ಅವಾಗೂ ಕೂಡ ಮೈಲೇಜ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಕ್ಲೀನ್ ಏರ್ ಹೋಗ್ತಾ ಇರಲ್ಲ ಇಂಜಿನ್ಗೆ. ಇನ್ನು ಕೆಲವು ರೇಡಿಯೇಟ್ರಿಗೂ ಕೂಡ ಕರೆಕ್ಟಾಗಿ ಏರ್ ಪಾಸ್ ಆಗ್ತಾ ಇಲ್ಲ ಅಂದರೆ ಅವಾಗೂ ಮೈಲೇಜ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾನು ರೇಡಿಯೇಟ್ರ್ ಗ್ರಿಲ್ ಹಾಕ್ಸಿದೆ, ಗ್ರಿಲ್ನ ತೆಗೆಸ್ಬಿಟ್ಟೆ ಆ್ಯಕ್ಚುಲಿ ಮೈಲೇಜ್ ಕಮ್ಮಿ ಬರ್ತಾ ಇದೆ ಅಂತ. ಥ್ರಾಟಲ್ ಬಾಡಿ ಕ್ಲೀನ್ ಮಾಡಿಸಿ, ಸ್ಪಾರ್ಕ್ ಪ್ಲಗ್ಗು ಕೂಡ ಕರೆಕ್ಟಾಗಿರೋದು ಹೊಸದು ಹಾಕ್ಸಿ, ತಿರ್ಗಾ ಏರ್ ಫಿಲ್ಟ್ರ್ ಸರ್ವಿಸು ಮುಂಚೆನೇ ಸರ್ವಿಸ್ ಕೊಟ್ಟೆ ನಾನು, ಮೈಲೇಜ್ ಕಮ್ಮಿ ಆಗಿದೆ ಅಂದ್ಬಿಟ್ಟು ಏರ್ ಫಿಲ್ಟ್ರು ಕ್ಲೀನ್ ಮಾಡಿ ಎಲ್ಲ ಆಗಿ ಆದರೂ ಮೈಲೇಜ್ ಜಾಸ್ತಿ ಬರ್ತಾ ಇರಲ್ಲ. ಸೊ ಈಗ ತೋರಿಸ್ತಾ ಇರೋದು 25.8 ಕಿಲೋಮೀಟರ್. ಸೊ ಹತ್ತತ್ರ ನೀವು 26 ಅನ್ಕೋಬೋದು. ಒಂದು ವರ್ಷ ಆದಮೇಲೆ 26 ಕಿಲೋಮೀಟ್ರ್ ಕೊಡ್ತಾಯಿದೆ. ಬಟ್ ಗಾಡಿ ಎಲ್ಲ ಸರಿ ಇದೆ, ಟೈಮ್ ಟು ಟೈಮ್ ಸರ್ವಿಸ್ ಇದೆ. ಅವರು ಸರ್ವಿಸ್ ಸೆಂಟ್ರ್ ಅಂತ ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ, BS6 ಬೈಕ್ ಇದು, BS6 ಇದ್ದು ಏನಂದರೆ ಎಲ್ಲ ಸೆನ್ಸರ್ಗಳು ಜಾಸ್ತಿ ಇದರಲ್ಲಿ. ಒಂದು 6-7 ಸೆನ್ಸರ್ ಇದೆ HD ಅಡ್ವೆಂಚರಲ್ಲಿ, ಲೈಕ್ ಲ್ಯಾಂಬ್ಡಾ ಸೆನ್ಸರು, ಆಮೇಲೆ ಎಲ್ಲ ಪ್ರತಿಯೊಂದಕ್ಕೂ ಟ್ರ್ಯಾಕ್ಷನ್ ಕಂಟ್ರೋಲ್ಗೂ ಸೆನ್ಸರ್ ಇದೆ, ABS ಸೆನ್ಸರ್ ಇರ್ಬೋದು, ಸುಮಾರು ಸೆನ್ಸರ್ಗಳಿದೆ. ಆ ಥರ ಏನು ಸೆನ್ಸರ್ ಪ್ರಾಬ್ಲಮ್ ಆದ್ರೂ ಕೂಡ ನಮಗೆ ಮೈಲೇಜ್ ಕಮ್ಮಿ ಬರುತ್ತೆ ಅಂದಿದ್ರು. ಇಲ್ಲಿ ಚೆಕ್ ಲೈಟ್ಸ್ ತೋರಿಸ್ತಾ ಇದೆ. ನ ಗಾಡಿ ಕನೆಕ್ಟ್ ಮಾಡಿ ಅದರಲ್ಲೂ ಏನಾನ ಸೆನ್ಸರ್ಗಳು ಪ್ರಾಬ್ಲಮ್ ಇದೆ ಅಂತಲೂ ಚೆಕ್ ಮಾಡ್ತಾರೆ. ಸೊ ಅದೆಲ್ಲ ಮಾಡಿಸಾಯ್ತು, ಎಲ್ಲ ಕ್ಲಿಯರ್ ಮಾಡಿಸಾಯ್ತು, ಆದರೂ ಮೈಲೇಜು 26 ಬರ್ತಾಯಿದೆ. ಅದಕ್ಕೆ ಅವ್ರು ಏನು ಹೇಳಿದ್ದಾರೆ, ಇನ್ನೊಂದು ಸರಿ ನಮ್ಮದು ಶೋರೂಮ್ ನನಗೆ ಗೊತ್ತಿರೋದು ಅವರು ಶಿಫ್ಟ್ ಮಾಡ್ತಾಯಿದ್ದಾರೆ ಆ್ಯಕ್ಚುಲಿ ಶೋರೂಮ್ನ. ಹೊಸ ಶೋರೂಮಲ್ಲಿ ಡೀಲರ್ಸ್ ಎಲ್ಲ ಬರ್ತಾರೆ, ಡೀಲರ್ಸ್ ಮೀನ್ಸ್ ಕಂಪ್ನಿ ಕಡೆಯಿಂದನೂ ಬರ್ತಾರೆ ಇದರಿಂದ HD ಇಂದ. ಸೊ ಅವ್ರ ಹತ್ರ ಒಂದು ಸರಿ ತೋರಿಸೋಣ ಅಂದಿದ್ದಾರೆ. ಬಟ್ ಅವರು ಎಕ್ಸಾಕ್ಟ್ ರೀಸನ್ ಏನು ಹೇಳ್ತಾ ಇಲ್ಲ. ಬಟ್ ಅವರು ಕೊಡ್ತಾ ಇರೋ ರೀಸನ್ ಏನಂದರೆ, ರೆಗ್ಯುಲರಾಗಿ ಬೈಕ್ ಯೂಸ್ ಮಾಡ್ತಾ ಇಲ್ಲ ಅಂದರೆ ಆ ಥರ ಗಾಡಿಗಳದ್ದು ಕಂಪ್ಲೇಂಟ್ಸ್ ಇದೆ ಅಂತ. ಲೈಕ್ ನಾನು ಒಂದು 3-4 ಜನ ಕೇರ್ ನೋಡಿದ್ದೀನಿ HD ಅಡ್ವೆಂಚರ್ ಇಟ್ಕೊಂಡಿರೋರನ್ನ. ಸೊ ಅದರಲ್ಲಿ ಕೆಲವರು 32ರಿಂದ 35 ಅಂತಾರೆ. ಬಟ್ ಅದೇ ಇನ್ನು ಕೆಲವರು 28ರಿಂದ 30 ಬಂದರೆ ಜಾಸ್ತಿ ಬ್ರೋ ಅಂತ ಇದ್ದಾರೆ. ಸೊ ರೀಸನ್ ಮೇ ಬಿ ಅದೇ ಇರ್ಬೋದು, ರೆಗ್ಯುಲರಾಗಿ ಯೂಸ್ ಮಾಡ್ತಾರೆ ಅಂದರೆ. ಸೊ ನೀವು ಈಗ ನಾನು 9,500 ಓಡಿಸಿದ್ದೀನಿ ಒಂದು ವರ್ಷ. ಸೊ 1 ವರ್ಷ ಅಂದರೆ ಇಷ್ಟಾಗಿರಬೇಕಿತ್ತು, ಹತ್ತತ್ರ 12,000 ಓಡಿಸಿರ್ಬೇಕಿತ್ತು ನಾನು. ಬಟ್ ನಾನು ಓಡಿಸಿರೋದು 9,500. ಸೊ ಅವ್ರು ರೀಸನ್ ಕೊಡ್ತಾ ಇರೋದು ಇದೇನೆ, ನೀವು ರೆಗ್ಯುಲರಾಗಿ ಗಾಡಿ ಯೂಸ್ ಮಾಡಬೇಕು, ಲೈಕ್ 1 ತಿಂಗಳಿಗೆ 1,000, 6 ತಿಂಗಳಿಗೆ 6,000 ಈ ಥರ ಓಡಿಸಿರ್ಬೇಕು ನೀವು, ಅವಾಗಾದರೆ ಮೈಲೇಜ್ ಕರೆಕ್ಟಾಗಿ ಬರುತ್ತೆ. ಆ ಥರ ವೆಹಿಕಲ್ಸ್ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಈ ಥರ ನಮ್ಮ ಥರ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದಿರೋದು ಕಂಪ್ಲೇಂಟ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು. ಇದು 2ನೇ ಸರಿ ಪೆಟ್ರೋಲ್ ಹಾಕ್ತಾ ಇರೋದು ನಾನು. ಮೇ ಬಿ ಇರ್ಬೋದೇನೋ ರೀಸನ್ ಅದನ್ನು ಕೂಡ, ಯಾಕಂದರೆ ನಾನೇ ಕೇಳಿದ್ದೀನಲ್ಲ, ಕೆಲವ್ರದ್ದು ಕರೆಕ್ಟಾಗಿದೆ, ಕೆಲವ್ರದ್ದು ಕರೆಕ್ಟಾಗಿಲ್ಲ. ಗಾಡಿ ಬಗ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ವೆಯ್ಟ್ ಜಾಸ್ತಿ ಅನಿಸೋದು, ಬಟ್ ಬರ್ತಾ ಹ್ಯಾಂಡ್ಲು ಮಾಡ್ತಾ ವೆಯ್ಟು ಏನು ಜಾಸ್ತಿ ತಲೆನೋವಿಲ್ಲ, ವೆಯ್ಟು ಪ್ರಾಬ್ಲಮ್ ಅನ್ನಿಸ್ತಾ ಇಲ್ಲ. ಈ ಮತ್ತು ಸ್ಪೀಡು ಪಿಕಪ್ ಇರ್ಬೋದು, ಕ್ರೇಜಿ ಇದೆ ಆ್ಯಕ್ಚುಲಿ 334cc ಅಡ್ವೆಂಚರಲ್ಲಿ. ಪಿಕಪ್ ಆಗಲಿ, ಹಾರ್ಸ್ ಪವರ್ ಆಗಲಿ, ಅದು ಒಬ್ಬರೇ ಕೂತಿದ್ರೆ ಅಂತೂ ನಿಮ್ಗೆ ಅದು ಫೀಲ್ ಆಗುತ್ತೆ, ಬೈಕ್ ಪುಲ್ ಮಾಡೋದಾಗಲಿ. ಸೊ ಅದ್ರ ಬಗ್ಗೆ ಪ್ರಾಬ್ಲಮೇ ಇಲ್ಲ ನನಗೆ, ವೆಹಿಕಲ್ ಬಗ್ಗೆ ಯಾವುದೂ ಪ್ರಾಬ್ಲಮ್ ಇಲ್ಲ, ಎಕ್ಸೆಪ್ಟ್ ಈಗ ರೀಸೆಂಟಾಗಿ ಈ ಮೈಲೇಜ್ ಪ್ರಾಬ್ಲಮ್ ಬಿಟ್ಟರೆ. ಆ್ಯಂಡ್ ಸರ್ವಿಸ್ ಸೆಂಟ್ರ್, ಸುಮಾರು ಜನ ಸರ್ವಿಸ್ ಸೆಂಟ್ರ್ ಚೆನ್ನಾಗಿರಲ್ಲ ಅಂತಾರೆ. ಏನೂ ಇಲ್ಲ ಗುರು, ಸರ್ವೀಸು ಕೂಡ ಕರೆಕ್ಟಾಗಿದೆ. ನನಗೆ ಏನು ಸರ್ವಿಸ್ ಸಿಗ್ತಾಯಿದೆ, ಕರೆಕ್ಟಾಗಿ ಸಿಗ್ತಾಯಿದೆ, ಪ್ರಾಬ್ಲಮ್ ಇಲ್ಲ. ಸರ್ವಿಸ್ ಕಾಸ್ಟು ಓಕೆ, ನಾರ್ಮಲ್ ಬೈಕ್ಗಳಿಗಿಂತ ಒಂದು 300-400 ರೂಪಾಯಿ ಜಾಸ್ತಿ ಆಗುತ್ತೆ. ಆ್ಯಂಡ್ ಅದು ಇದ್ರ ಮೇಲೆ ಡಿಪೆಂಡ್ ಅದು, ಯಾಕಂದರೆ ಇದ್ರದ್ದು ನಾರ್ಮಲ್ಗೆ ತೊಗೊಂಡ್ರೆ ನೀವು ನಾರ್ಮಲ್ ಬೈಕ್ಸ್ಗಾದರೆ ಆಯಿಲ್ ಎಲ್ಲ 1.5 ಲೀಟ್ರ್ 2 ಲೀಟ್ರ್ ಬೇಕಾಗುತ್ತೆ ಇಂಜಿನ್ ಆಯಿಲು, ಇದಕ್ಕೆ ಜಾಸ್ತಿನೇ ಬೇಕು ಆ ಥರ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಮೈಲೇಜ್ ಗೊತ್ತಾಯ್ತು ಅನಿಸುತ್ತೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂತ ಹೇಳ್ತಾ, ಅಲ್ಲಿವರೆಗೂ ಖುಷಿಯಾಗಿರಿ. ಟೇಕ್ ಕೇರ್, ಟಾಟಾ, ಬೈ ಬಾಯ್.